ಸ್ನೇಹಿತರೆ, ಒಂದು ದಿನದ ಆದಾಯ 25/10/2025 ಡೇಟು ನೋಡಿ. ಶಾರ್ಟ್ಕಟ್ ಬಿತ್ತು 9ವರೆಗೆ 477 ರೂಪಾಯಿ. ಅದನ್ನು ಪಿಕ್ ಮಾಡೋಕ್ಕೆ ಹೋದೆ. ಇಷ್ಟೇ ಲಗೇಜ್ ಇದ್ದು, ಜಾಸ್ತಿ ಇರಲಿಲ್ಲ. ಹಿಂದಿ ಹುಡುಗರದು. ಇಲ್ಲಿಂದ ವಿಪ್ರ ಗೇಟು ಫೇಸ್ 1 ಫೇಸ್ 2 ಕಡೆಯಿಂದ ಅದೇ 4.25 ಕಿಲೋಮೀಟ್ರ್ ಇತ್ತು ಅಷ್ಟೇ. 447 ರೂಪಾಯಿ. ಅದನ್ನು ಲೋಡ್ ಮಾಡ್ಕೊಂಡೆ ಹೋದೆ. ವಿಪ್ರ ಗೇಟ್ ನಂಬರ್ 9 ನೋಡಿ, ಅಲ್ಲಿಗೆ ಹೋದೆ. ಒಳಗಡೆ ಅಪ್ಪ ಲೇಟ್ ಆಗುತ್ತೆ, ಹೊರಗಡೆ ಅನ್ಲೋಡ್ ಮಾಡ್ಕೊ ಅಂದೆ. ಸರಿ ಆಯಿತು ಅಂದ್ಕೊಂಡು ಹೊರಗಡೆನೇ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅನ್ಲೋಡ್ ಮಾಡ್ಕೊಂಡ. ನಮ್ಗೆ ಯಾರೋ ಪರ್ಸ್ನಲ್ ಹೇಳಿದ್ರು, ಮಾಮೂಲಿ ಗಿರಾಕಿ ಮಾರ್ಕೆಟಿಂದ, ಹೊಸಕೂರು ಮಾರ್ಕೆಟಿಂದ. ಅವರು 1300 ಕೇರ್ ಪುರಮ್ ಕೊಡ್ತೀನಿ ಅಂದರು. ಸರಿ ಆಯಿತು, ಒಳ್ಳೇದಾಯಿತು ಅಂದ್ಕೊಂಡು ಪಿಕ್ ಮಾಡೋಕ್ಕೆ ಹೋದೆ. ಅವನು ಯಾರೋ ಅಡ್ಡ ಹಾಕಿದ್ದ ಫುಲ್ಲು. ಅಲ್ಲೇ ಒಂದು 5 ನಿಮಿಷ ನಿಂತ್ಕೊಂಡೆ. ನೋಡಿ, ಇಲ್ಲಿ ರೈಟಲ್ಲಿ ಅಡ್ಡ ಹಾಕ್ಬಿಟ್ಟವನೇ, ಗಾಡಿ ಹೋಗಲಿಲ್ಲ. ಆಮೇಲೆ ಅವ್ನು ತೆಗೆಸ್ಬಿಟ್ಟು ಒಳಗಡೆ ಹೊರಟೋದೆ. ಒಳಗಡೆ ಹೋದನು. ಪಪ್ಪಾಯಿ ಫಸ್ಟು ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಪಪ್ಪಾಯ ನೋಡಿ, ಎಡೆ ತಗೊಂಡು ಲೋಡ್ ಮಾಡೋಕೆ 1 ಗಂಟೆ ಮಾಡ್ದೆ ಪುಣ್ಯಾತ್ಮ. ಎಡೆ ಹಾಕ್ಕೊಂಡು ಒಂದು 5-6 ಅಂಗಡಿ ಸುತ್ತಿಸಿದ್ರು. 5-6 ಅಂಗಡಿ ಸುತ್ತಿಸ್ಕೊಂಡು ಲಾಸ್ಟ್ ಫೈನಲಿ ಲೋಡ್ ಮಾಡಿದರು. ಬಿಡು ಹೋಲಿ, ಇನ್ನೇನು ಮಾಡೋಕ್ಕಲ್ಲ ಅಂತ ಅದನ್ನು ಡ್ರಾಪ್ ಮಾಡಿದೆ ವೈಟ್ ಫೀಲ್ಡ್ಗೆ, ಕೇರ್ ಪುರಮ್ಗೆ. ಅಲ್ಲೇ ಶಾರ್ಟ್ಕಟ್ ಬಿತ್ತು 327 ರೂಪಾಯಿ. ಅದು 2 ಡ್ರಾಪು, 900 ಮೀಟ್ರ್ ಇತ್ತು ಅಷ್ಟೇ ಡ್ರಾಪು. ಅದು ಪಿಕ್ ಮಾಡ್ಕೊಂಡು ಹೊರಟೆ. ಅಪಾರ್ಟ್ಮೆಂಟ್ ಅಲ್ಲೇ ಜಸ್ಟ್ ಪಕ್ಕದಲ್ಲೇ ಇತ್ತು. ಅದರೊಳಗಡೆ 2 ಡ್ರಾಪು. ಅಂದರೆ 2 ಡ್ರಾಪು ಅಂದರೆ ಅದು ಡ್ರಾಪ್ ಮಾಡಿ ಹಳೆ ಐಟಮ್ನ ವಾಪಸ್ ತೊಗೊಂಬರೋದು. ಇದು ಹೊಸ ಐಟಮ್ ಇದು. ಅದು ಅನ್ಲೋಡ್ ಮಾಡ್ತಾವ್ರೆ. ಅದು ಫಿಕ್ಸ್ ಮಾಡೋಕ್ಕೆ. ಅದು ಹಳೆ ಐಟಮ್ ಐತೆ, ಅದನ್ನು ಹಾಕೊಂಡು ತಿರ್ಗಿ ಅಲ್ಲಿಗೆ ಆ ಪಾಯಿಂಟ್ ತೊಗೊಂಡೋಗೋದು. 900 ಮೀಟ್ರು, 900 ಅಂದರೆ 1.25 ಕಿಲೋಮೀಟ್ರ್ ಇತ್ತು ಅಷ್ಟೇ. ಅದನ್ನು ತೊಗೊಂಡು ಹೋದೆ. ನೋಡಿ, ಇದೇ ಗಾಡಿ ಇದಾಗಿತ್ತು, ಕಟ್ಟಾಗ್ಬಿಟ್ಟಿತ್ತು. ಈ ಗಾಡಿಯಿಂದ ಶಿಫ್ಟ್ ಮಾಡಿದ್ರು ನನ್ನ ಗಾಡಿಗೆ, ಅಲ್ಲಿಗೆ 900 ಮೀಟ್ರಿಗೆ. ಅದು ಹಳೆ ಐಟಮ್ ನೋಡಿ. ಇದು ಹಳೆ ಐಟಮ್ನ ಡ್ರಾಪ್ ಮಾಡಿಬಿಟ್ಟು ಫುಲ್ಲು ತುಂಬಿದ್ರು. ನಿಮಗೆ ಬೇಕಾದ್ರೆ ತೊಗೊಂಡೋಗಿ ಸೌದೆಗೆ ಅಂದರು. ಬೇಡ ಸರ್ ನಮಗೆ ಅಂದೆ. ಸರಿ ಆಯಿತು ಅಂದ್ಕೊಂಡು ಲೋಡ್ ಮಾಡಿದರು. ಲೋಡ್ ಮಾಡೋಕ್ಕೆ 20 ನಿಮಿಷ ತೊಗೊಂಡ್ರು. ಅದನ್ನು ಕೂಡ ಫಸ್ಟ್ನೇದು ಅನ್ಲೋಡ್ ಮಾಡೋಕ್ಕೂ 20 ನಿಮಿಷ ತೊಗೊಂಡ್ರು. ಏನು ಬಿಡು, ಇನ್ನೇನು ಮಾಡೋಕ್ಕಲ್ಲ, 300 ಚಿಲ್ಲರೆ ಅಂದ್ಕೊಂಡು ಸುಮ್ಮನಾದೆ. ಅದು ಅನ್ಲೋಡ್ ಮಾಡಿದೆ. ಅವ್ರ ಪಾಯಿಂಟಿಗೆ ಬಂದು ಅವರು ಬಿಲ್ ಕೊಟ್ಟರು. ಲಾಸ್ಟಿಗೆ ವೈಟ್ ಫೀಲ್ಡಿಗೆ ಅಲ್ಲೇ ವೆಯ್ಟ್ ಮಾಡಿದೆ ಒಂದು 5 ನಿಮಿಷ. 5 ನಿಮಿಷ ವೆಯ್ಟ್ ಮಾಡಿಕೊಂಡು ನೋಡೋಣ ಎಲ್ಲಿಗೆ ಬೀಳುತ್ತೆ ವೈಟ್ ಫೀಲ್ಡಲ್ಲಿ ಅಂದ್ಕೊಂಡು ನೋಡಿದೆ. 862 2 ಡ್ರಾಪು ಕಲಾಸಿಪಳ್ಳಿಗೆ ಬೀಳ್ತು, ಯಾವುದೋ ಟ್ರಾವೆಲ್ಸ್ಗಳಿಗೆ. ಸರಿ ಆಯಿತು, ಒಳ್ಳೇದಾಯಿತು, ಅಲ್ಲಿಂದ ಬೇಗ ಡ್ಯೂಟಿ ಬೀಳುತ್ತೆ ಅಂದ್ಕೊಂಡು ಹೋದೆ. ಲೋಡ್ ಮಾಡೋಕ್ಕೆ ಹೋದೆ. ಕಂಪ್ನಿ IFB ಕಂಪ್ನಿ, ಅಲ್ಲೇ ವೈಟ್ ಫೀಲ್ಡ್ ಹತ್ರ ಲೋಡ್ ಮಾಡೋಕ್ಕೆ ಹೋದರೆ ಅವರು ಲೋಡ್ ಮಾಡೋಕ್ಕೆ ಮಿನಿಮಮ್ 40 ನಿಮಿಷ ತೊಗೊಂಡ್ರು ಪುಣ್ಯಾತ್ಮ. ಸರಿ ಅಂದ್ಕೊಂಡು ಲೋಡ್ ಮಾಡ್ಕೊಂಡು ಬಂದೆ ಕಲಾಸಿಪಳ್ಳಿಗೆ. ಅದು ಫಸ್ಟ್ನೇ ಟ್ರಾವೆಲ್ಸು. ಲೋಡ್ ಮಾಡಿ ಅನ್ಲೋಡ್ ಮಾಡಿ ಆ ಪಾಯಿಂಟ್ಗೆ, ಸೆಕೆಂಡ್ನೇ ಪಾಯಿಂಟ್ಗೆ ಹೋಗ್ತಾಯಿದ್ದೆ. ಫುಲ್ಲು ಜಾಮ್ ಆಗಿತ್ತು. ಕಲಾಸಿಪಳ್ಳಿದು ಗೊತ್ತಲ್ಲ ನಿಮಗೆ ಎಷ್ಟು ಜಾಮ್ ಆಗಿರುತ್ತೆ ಅಂತ. ಫುಲ್ ಹಂಗೆ ಲೆಫ್ಟಿಗೆ ನೋಡಿ, ಇಲ್ಲಿ ಜಾಗ ಇತ್ತು, ಲೆಫ್ಟಲ್ಲೇ ಹೊಡ್ಕೊಂಡು ನಿಧಾನಕ್ಕೆ ಹೋದೆ. ಅದು ಕೂಡ ಅನ್ಲೋಡ್ ಮಾಡಿದೆ. ಲಾಸ್ಟ್ ಇನ್ನೊಂದು ಕಲಾಸಿಪಳ್ಳಿ ಚಿಕ್ಕಪೇಟೆಯಿಂದ ಹೆಸರುಘಟ್ಟ ಬಂತು. ಸರಿ ಒಳ್ಳೇದಾಯಿತು ಅಂದ್ಕೊಂಡು 795 ಹೆಸರುಘಟ್ಟಕ್ಕೆ. ಸರಿ ಅದನ್ನು ತೊಗೊಂಡು ಲೋಡ್ ಮಾಡಿಕೊಂಡೆ. ಜಸ್ಟ್ 900 ಮೀಟ್ರೇನೇ ಇತ್ತು ಅಷ್ಟೇ ಪಿಕಪ್ಗೆ. ಅದು ಒಂದು 15 ನಿಮಿಷ ಆಯಿತು ಅಷ್ಟು 900 ಮೀಟ್ರ್ ಹೋಗೋಕ್ಕೆ. ಸರಿ ಅದನ್ನು ಪಿಕ್ ಮಾಡೋಣ ಅಂತ ಬಂದೆ. ಎಲ್ಲ ಬೇಕ್ರಿ ಐಟಮು ಹೆಸರುಘಟ್ಟಕ್ಕೆ, ಅಷ್ಟೇ ಐಟಮ್ ಇದ್ದಿದ್ದು. ಹಾಕಿದ್ರು ನೋಡಿ, ಹಾಕ್ತಾಯಿದ್ದಾರೆ. ಅಷ್ಟೇ ಐಟಮು, ಏನು ಜಾಸ್ತಿ ಇರಲಿಲ್ಲ. ಹಾಕಿದ್ರು, ತುಂಬ್ಕೊ ಹೋದೆ. ಅಲ್ಲಲ್ಲೇ ಹೆಸರುಘಟ್ಟ ಹತ್ರ 10 ಗಂಟೆ 11 ಗಂಟೆಗೆ ಇನ್ನೊಂದು 2 ಡ್ಯೂಟಿ ಬಿದ್ದು. 500 ಚಿಲ್ಲರೆದೊಂದು, 600 ಚಿಲ್ಲರೆದೊಂದು. ಅದನ್ನು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡ್ಕೊಂಡು ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. 12 ಗಂಟೆ ಆಯಿತು. 12 ಗಂಟೆ ಆಯಿತು. ಎಲ್ಲ ಮುಗಿಸ್ಕೊಂಡು ಹೊರಟೆ. ನೋಡಿ, ಟೈಮ್ ಬಂದು 1:30 ಮಧ್ಯರಾತ್ರಿ. ಹೋದೆ ಮನೆಗೆ, ಮಲ್ಕೊಂಡೆ. ಇನ್ನೇನು ಮಾಡೋದು.